ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿಗೆ ಏನೇನು ಬೇಕು ಅಂತ ನೋಡೋಣ. ಫಸ್ಟ್ನೇದಾಗಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 3 ಕಪ್ ಅಕ್ಕಿ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಜಲ್ಡೆ ಮಾಡ್ಕೊಬೇಕು. ಜಲ್ಡೆ ಮಾಡಿಕೊಂಡು ನೋಡಿರಿ, ಅಕ್ಕಿ ಹಿಟ್ಟು ನೋಡಿರಿ, ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿ, ಇದು ಕ್ಯಾಪ್ಸಿಕಮ್ ತುರಿ ನಾನೆಲ್ಲ ತುರಿದಿಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಸಿ ಸೊಪ್ಪು, ಸ್ವಲ್ಪ ಹಸಿ ಕೊಬ್ಬರಿ ಹಾಕೊಳ್ರಿ, ಟೇಸ್ಟ್ ಚೆನ್ನಾಗಿರ್ತೈತೆ ನೋಡಿರಿ. ಇವಾಗ ಕುಯ್ದಿರೋದನ್ನೆಲ್ಲ ನಾನು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ, ಎಲ್ಲ ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿ ಒಂದು ಸಲ ಆದರೂ ನೀವು ಈ ಥರ ಟ್ರೈ ಮಾಡಿರಿ, ಸೂಪರಾಗಿರ್ತದೆ, ಸ್ಮೂತಾಗಿರ್ತೈತೆ, ಚೆನ್ನಾಗಿರ್ತೈತೆ ಅಕ್ಕಿ ರೊಟ್ಟಿ. ನೋಡಿರಿ, ಸಬ್ಬಕ್ಸಿ ಸೊಪ್ಪು ತೊಳಿತಾ ಇದ್ದೀನಿ. ನೀಟಾಗಿ ತೊಳ್ಕೊಳ್ರಿ, ಮಣ್ಣೆಲ್ಲ ಇರ್ತೈತೆ ಸಬ್ಬಕ್ಸಿ ಸೊಪ್ಪಲ್ಲಿ. ನಾನು ಆವಾಗಲೇ ನೆನೆ ಮಣ್ಣೆಲ್ಲ ಬಿಟ್ಕೊಂಡಿದ್ದೀನಿ. ನೋಡಿರಿ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ. ಆದಷ್ಟು ಹಸಿ ಕೊಬ್ಬರಿ ಹಾಕೊಳ್ರಿ, ಚೆನ್ನಾಗಿರ್ತೈತೆ. ನೋಡಿರಿ, ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ರಿ, ಮಿಕ್ಸಲ್ಲಿ ತರಿಯಾಗಿ ರುಬ್ಬಿ ಹಾಕ್ಕೊಳ್ರಿ. ಮಕ್ಕಳಿರೋದೆಸೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಬಿಸಿನೀರು ಹಾಕ್ಕೊಂಡು ಮಾಡ್ಕೊಬೋದು. ನಾನು ಇಲ್ಲಿ ತಣ್ಣೀರು ಹಾಕ್ಕೊತಾ ಇದ್ದೀನಿ. ತಣ್ಣೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಸಾಲೆ ಅಕ್ಕಿ ರೊಟ್ಟಿನೂ ಅನ್ಬೋದು ಇದನ್ನು, ಸೂಪರಾಗಿರ್ತೈತೆ. ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿರಿ, ಹೆಂಗಿತ್ತು ಅಂತ ಕಮೆಂಟ್ಸ್ ಮಾಡಿರಿ ನನಗೆ. ನೋಡಿರಿ, ಈ ಥರ ಕಲಿಸ್ಬೇಕು ನೀವು. ತೆಳ್ಳಗೂ ಇತ್ತು ಗಟ್ಟಿಗೂ ಅಲ್ಲ, ಈ ಥರ ಇರಬೇಕು. ನಾನು ಬಟ್ಟೆ ಮೇಲೆ ಆಗಲಿ ಅದು ಏನು ತಟ್ತಾಯಿಲ್ಲ, ನಾನು ಹೆಂಚಿನ ಮೇಲೆ ಡೈರೆಕ್ಟ್ ತಟ್ಟೋದು ನೋಡ್ಕೊಳ್ರಿ. ನಾನು ಈ ಬಟ್ಲಲ್ಲಿ ನೀರು ತಗೊಂಡಿದ್ದೀನಿ. ಹೆಂಚು ನೋಡಿರಿ, ಸ್ಟವ್ ಹಚ್ತಾ ಇದ್ದೀನಿ, ನಾನು ಹೆಂಚಿಕ್ಕಿದ್ದೀನಿ. ನೋಡಿರಿ, ಈ ಥರ ಇರಬೇಕು. ತೋರಿಸ್ತಾ ಇದ್ದೀನಲ್ಲ, ಇಷ್ಟು ತೆಳ್ಳಗಿರ್ಬೇಕು ನೋಡಿರಿ. ನಾನು ಹೆಂಚಿನ ಮೇಲೆ ಹಾಕಿದ್ದೀನಿ. ಅದು ನೀರು ಬಟ್ಲಲ್ಲಿ ಇಕ್ಕಿದ್ನಲ್ಲ ನೋಡಿರಿ, ಅದರಲ್ಲಿ ಕೈ ಎತ್ಕೊಂಡು ನಾನು ಇವಾಗ ತಟ್ತಾ ಇದ್ದೀನಿ ನಾನು ಹೆಂಚಿನ ಮೇಲೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಬೋದು. ಒಂದಿಷ್ಟು ಕಿತ್ತೋಗೋದಾಗಲಿ ಇಲ್ಲ ಹೆಂಚಿಂದೆ ಬರದೇ ಇರೋದಾಗಲಿ ಆಗಲ್ಲ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಲೇಬೇಕು ಈ ಅಕ್ಕಿ ರೊಟ್ಟಿನ. ಇನ್ಸ್ಟಾಗ್ರಾಮಲ್ಲಿ ಯಾರೋ ನನಗೆ ಒಬ್ಬರು ಕಮೆಂಟ್ಸ್ ಹಾಕಿದರು, ಅಕ್ಕಿ ರೊಟ್ಟಿ ಮಾಡಿರಿ ಅಂತ. ನಾನು ಅದಕ್ಕೆ ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿರಿ. ನೋಡಿರಿ, ಒಂದು ಪ್ಲೇಟ್ ಮುಚ್ಚಿರಿ. ನಾವು ಹೊಸ್ದಾಗಿ ವಿಡಿಯೋ ಮಾಡ್ತಾ ಇರೋದು, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ. ಏನಂತ ತಪ್ಪಾದರೆ ಹೇಳ್ರಿ, ತಿದ್ಕೊತೀವಿ. ನೋಡಿರಿ, ತಿರ್ವಾಕೊತಾ ಇದ್ದೀನಿ. ನೋಡಿರಿ ಹೆಂಗೆ ಬೆಂದಿದೆ. ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಇವಾಗ. ನೀವು ಬೇಕು ಅಂದರೆ ತುಪ್ಪ ಹಾಕ್ಕೊಬೋದು. ಒಂದಿಷ್ಟು ಕಿತ್ತೋಗೋದಾಗಲಿ ಏನೂ ಆಗಲ್ಲ. ನೋಡಿರಿ, ಇವಾಗ ನಾನು ತಿರುವಾಕಿ ತೋರಿಸ್ತೀನಿ. ನೀವು ಎಣ್ಣೆ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರ್ತೈತೆ ಅಕ್ಕಿ ರೊಟ್ಟಿ. ಇದರಲ್ಲಿ ಜಾಸ್ತಿ ಎಣ್ಣೆ ಹಾಕ್ಬೇಕು ಇದಕ್ಕೆ, ಅಕ್ಕಿ ರೊಟ್ಟಿಗೆ, ಆವಾಗಲೇ ರೊಟ್ಟಿ ಚೆನ್ನಾಗಿರೋದು. ನೋಡಿರಿ, ಒಂದಿಷ್ಟು ಕಿತ್ತೋಗಿಲ್ಲ ಅಕ್ಕಿ ರೊಟ್ಟಿ. ನೀವು ಒಂದು ಸಲ ಮನೆಯಲ್ಲೇ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಮಾಡಿರಿ. ಅಕ್ಕಿ ರೊಟ್ಟಿ ಸೂಪರಾಗಿರ್ತೈತೆ. ನಾನು ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ. ಅವಾಗೆ ನೀವು ಹೆಂಚು ಬಿಸಿ ಇಲ್ದಾಗ ಹಾಕಿರೋದು ಅಂತಾರೆ. ಇವಾಗ ಅದಕ್ಕೆ ಇನ್ನೊಂದು ಅಕ್ಕಿ ರೊಟ್ಟಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಗ್ಯಾಸು ಲೋ ಫ್ಲೇಮಲ್ಲಿ ಇಕ್ಕೊಳ್ರಿ, ಅವಾಗೆ ಉರಿ ಕೈಗೆ ತಗಲೋಲ್ಲ. ನೀವು ಜಾಸ್ತಿ ಉರಿ ಇಕ್ಕೊಂಬಿಟ್ರೆ ಕೈಗೆ ಉರಿ ತಗಲೈತೆ, ಅವಾಗೆ ನಿಮಗೆ ತಟ್ಟೋಕ್ಕಾಗಲ್ಲ. ನೀವು ಎಷ್ಟು ತೆಳ್ಳಗೆ ಬೇಕಾದ್ರೆ ಅಷ್ಟು ತೆಳ್ಳಗೆ ತಟ್ಕೊಬೋದು ಹೆಂಚಿನ ಮೇಲೆ. ನಿಮ್ಗೆ ಯಾವ ಥರ ಬೇಕೋ, ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೆ, ಆದಷ್ಟು ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಬೋದು. ನೋಡಿರಿ, ಇನ್ನೊಂದು ತಟ್ಟಿ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಬರ್ತೈತೆ ಅಕ್ಕಿ ರೊಟ್ಟಿ ಅನ್ನೋದು. ಒಂದಿಷ್ಟು ಕಿತ್ತೋಗೋದಾಗಲಿ ಎಲ್ಲೂ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿರ್ತೈತೆ ಅಕ್ಕಿ ರೊಟ್ಟಿ. ಮನೆಗೆ ಮಕ್ಳಿಗಂತೂ ಇಷ್ಟಪಟ್ಟು ತಿಂತಾರೆ.
ಎಷ್ಟು ಚೆನ್ನಾಗಿರ್ತೈತೆ ಅಂದರೆ ಇನ್ನೂ 2 ತಿನ್ನೋರು 3 ತಿಂತಾರೆ, ಅಷ್ಟು ಚೆನ್ನಾಗಿರ್ತೈತೆ. ಈ ಮಕ್ಕಳಿಗೆ ಮೇಯ್ನು ಸೊಪ್ಪು ಏನೂ ಇಷ್ಟಪಡಲ್ಲ, ಈ ಕ್ಯಾರೆಟು ಸಬ್ಬಸಿಗೆ ಸೊಪ್ಪು ಮಕ್ಕಳು ತಿನ್ನೋದೇ ಇಲ್ಲ. ಹಿಂಗೆ ಒಂಥರ ಮಾಡಿಕೊಡ್ರಿ, ಮಕ್ಕಳಿಗೆ ತರಕಾರಿನೂ ತಿನ್ನಿಸ್ದಾಗತ್ತೈತೆ. ನಿಮಗೆ ಬೇಕಾದರೆ ಯಾವ ತರಕಾರಿ ಬೇಕಾದ್ರೆ ಹಾಕ್ಕೊಬೋದು, ಗೆಡ್ಡೆಕೋಸು ಎಲ್ಲ ತುರಿದ್ಬಿಟ್ಟು ಹಾಕ್ರಿ. ನೋಡಿರಿ ನಾನು ಇವಾಗ ಚಟ್ನಿ ಮಾಡಿದ್ದೆ, ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳ್ರಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ಯಾವ ಥರ ಬೆಂದಿದೆ ಅಂತ ತೋರಿಸ್ತೀನಿ ನಾನು. ನೋಡಿರಿ ಇವಾಗ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಚಟ್ನಿ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಆ ರೊಟ್ಟಿನ ತೋರಿಸ್ತೀನಿ ನೋಡ್ಕೊಳ್ರಿ ನಾನು, ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಸ್ಮೂತ್ ಆಗಿದೆ ಅಂತ. ನೋಡಿರಿ ನೀವೇ ನೋಡ್ಬೋದು. ನಾನು ಇಸ್ಕಿ ಮುರಿದೋಗಿರೋದಾಗಲಿ ಏನೂ ಆಗಿಲ್ಲ, ನೀವೇ ನೋಡ್ತಾ ಇದ್ದೀರಲ್ಲ. ನಮ್ಮ ಚಾನಲ್ ಇಷ್ಟ